ತಂದೆ ತಾಯಿಗಳು ಜೊತೆಗೆ ಇರುವಾಗ ಎಂತ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಘಟನೆ ಜರುಗ್ತದೆ. ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಕೂಲಿ ಮಾಡಿ ಅಥವಾ ಸಾಲ ಮಾಡಿ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸ್ತಾರೆ. ಆ ಮಗ ದೊಡ್ಡ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಅವರ ಪ್ರಥಮ ಸಂಬಳ ಬರ್ತದೆ. ಆ ಮೊದಲನೇ ಸಂಬಳ ಬಂದಾಗ ಆ ವ್ಯಕ್ತಿ ತಂದು ಅವರ ತಾಯಿಯ ಕೈಯಲ್ಲಿ ಕೊಡ್ತಾರೆ, ಇದು ಮೊದಲನೇ ಸಂಬಳ ಅಮ್ಮ, ತಗೋಬೇಕು ಅಂತ. ಆಗ ಅಮ್ಮ ಹೇಳ್ತಾಳೆ, ಇಲ್ಲ ಮಗ, ಈ ಸಂಬಳವನ್ನ ಹೋಗಿ ನಿನ್ನ ಅಪ್ಪನ ಕೈಯಲ್ಲಿ ಕೊಡಬೇಕು ಅಂತ. ಮಗ ಹೇಳ್ತಾನೆ, ಇಲ್ಲ ಅಮ್ಮ, ನಾನು ಅಪ್ಪನ ಕೈಯಲ್ಲಿ ಕೊಡೋದಿಲ್ಲ, ನಾನು ನಿನ್ನ ಕೈಯಲ್ಲಿ ಕೊಡ್ತೇನೆ, ನೀನೇ ತಗೋಬೇಕು ಅಂತ ಮಗ ಹೇಳ್ತಾನೆ. ಅಮ್ಮ ಹೇಳ್ತಾಳೆ, ಹಠ ಮಾಡಬಾರ್ದು ನೀನು, ಅಪ್ಪ ನಿನಗಾಗಿ ಜೀವ ತೆಗೆದಿದ್ದಾರೆ, ನಿನ್ನ ಮೊದಲನೇ ಸಂಬಳ ಅವ್ರ ಕೈಗೆ ಸಿಗ್ಬೇಕು, ಅವ್ರ ಕೈಗೆ ಹೋಗಿ ಕೊಡು ಅಂದ್ರೆ ಮಗ, ಇಲ್ಲ ಅಮ್ಮ, ನಿನ್ನ ಕೈಯಲ್ಲೇ ಕೊಡ್ತೇನೆ ಅಂದಾಗ ಅಮ್ಮನಿಗೆ ಕೋಪ ಬರ್ತದೆ. ತಂದೆ ತಾಯಿಗಳು ನೀಡಿದ ಸಂಸ್ಕಾರವನ್ನ ಮರೆತೆಯ ನೀನು ಅಂತ ಹೇಳಿ ಅವನ ಕಪಾಳಿಗೆ ಹೊಡಿತಾಳೆ ಅಮ್ಮ. ಎಂತ ಅಮ್ಮ ಇರಬೇಕು, ಎಂತ ಮಗ ಇರಬೇಕು. ಅಮ್ಮ ಕಪಾಳಿಗೆ ಹೊಡಿತಾಳೆ, ಮಗ ಹೊಡಿಸ್ಕೊತಾನೆ, ದೊಡ್ಡ ಅಧಿಕಾರಿ. ಆದ್ರೆ ಹೊಡೆದ ಮೇಲೆ ಕೇಳ್ತಾರೆ, ಯಾಕೋ ಹಠ ಮಾಡ್ತಾ ಇದೀಯ ಅಂತ ಕೇಳಿದಾಗ ಮಗ ಹೇಳ್ತಾನೆ, ಇಲ್ಲ ಅಮ್ಮ, ನಾನು ಚಿಕ್ಕ ಮಗುವಾಗಿದ್ದಾಗಲೆಲ್ಲ ನನಗೆ ಐಸ್ ಕ್ರೀಮ್ ಬೇಕು ಅಪ್ಪ ಅಂತ ಕೇಳಿದಾಗ ಅಪ್ಪನ ಮುಂದೆ ಹೋಗಿ ಕೈ ಚಾಚ್ತಾ ಇದ್ದೆ. ನಾನು ದೊಡ್ಡವನಾದ ಮೇಲೆ ನನಗೆ ಬುಕ್ಸ್ ಬೇಕು ಅಪ್ಪ ಅಂತ ಕೇಳಿದಾಗ ಅಪ್ಪನ ಮುಂದೆ ಹೋಗಿ ಹೀಗೆ ಕೈ ಚಾಚ್ತಾ ಇದ್ದೆ. ನಾನು ದೊಡ್ಡವನಾದ ಮೇಲೆ ನನಗೆ ಏನೆಲ್ಲ ಬೇಕು